ಆರ್ಎಸ್ಎಸ್ ಸಂಘಟನೆ ನಿಷೇಧ ಮಾಡಲಿ ಏನಾಗುತ್ತದೆ ನೋಡಿ ಎಂದು ಮಾಜಿ ಶಾಸಕರಾಗಿರುವಂಥ ವೀರಣ್ಣ ಚರಂತಿಮಠ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಾಗಲಕೋಟೆಯ ನಗರದ ಬಸವೇಶ್ವರ ವಿದ್ಯಾವರ್ತಕ ಸಂಘದ ಮಿನಿ ಸಭಾಂಗಣದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ, ಕಾಂಗ್ರೆಸ್ ಪಕ್ಷದ ಸರ್ಕಾರ ಆರ್ಎಸ್ಎಸ್ ಸಂಘಟನೆ ನಿಷೇಧ ಮಾಡುವ ಬಗ್ಗೆ ಚರ್ಚೆ ಮಾಡುತ್ತಿದೆ. ದೇಶದ ರಕ್ಷಣೆ ಮಾಡುವಂತ ಸ್ವಯಂ ಸೇವಕರ ಬಗ್ಗೆ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇಂಥ ನಿಲುವು ಧೋರಣೆ ಮಾಡುತ್ತಿರುವುದು ಖಂಡನೀಯವಾಗಿದೆ ಎಂದರು. ಇದಕ್ಕೆ ಜನತೆ ತಕ್ಕ ಪಾಠ ಕಲಿಸುತ್ತಾರೆ ಎಂದು ಚರಂತಿಮಠ ಕಾಂಗ್ರೆಸ್ ಪಕ್ಷದ ವಿರುದ್ಧ ಹರಿಹಾಯ್ದಿದ್ದಾರೆ. ಏನಂತ ಹೇಳಿದ್ದಾರೆ ನೋಡಿ. ಆ ವಿರೋಧ ಪಕ್ಷದ ನಾಯಕನ ಸ್ಥಾನಕ್ಕೂ ಅವಮರ್ಯಾದೆ ಮಾಡ್ತಾನ ಆ ಮನುಷ್ಯ. ಕಾಂಗ್ರೆಸ್ ಪಕ್ಷಕ್ಕೂ ಒಂದು ರೀತಿ ಅವಮಾನ ಇಂಥವ್ರು ಇರೋದ್ರಿಂದ ಅದೇ ಪರಂಪರೆಯಲ್ಲಿ ಅವರೆಲ್ಲ ಬಂದಾರ. ಇವರೆಲ್ಲ ಅದನ್ನ ಅವನ್ನ ಮೆಚ್ಚು ಸಲುವಾಗಿ ಯಾರನ್ನ ಈಗ ಮಂತ್ರಿಮಂಡಳ ರೀಸಫಲ್ಲು ಯಾರನ್ನ ಬಿಡ್ತಾರೋ ಯಾರನ್ನ ಇಟ್ಕೊಂತಾರೋ, ನಾವು ಅವ್ರಿಗೆ ಹೈಕಮಾಂಡಿಗೆ ಎಷ್ಟು ಹತ್ತಿರಕ್ಕೆ ಆಗಬೇಕು, ಇಂಥ ಇಶ್ಯೂಗಳ ಮುಖಾಂತರ ನಾವು ಹೆಚ್ಚು ಪಾಪ್ಯುಲಾರಿಟಿ ಗಳಿಸ್ಬೇಕು ಅನ್ನುವಂಥದ್ದಕ್ಕೆ ಪೈಪೋಟಿ ನಡೆದತ್ತಲ್ಲಿ. ಆ ಪೈಪೋಟಿಯ ಒಂದು ಭಾಗನ ಈ ಹೇಳಿಕೆ. ಇದು ಮುಗಿತಿಲ್ಲ, ಮತ್ತೊಂದು ಇಲೆಕ್ಷನ್ದೊಳಗೆ ಸಂವಿಧಾನ ಬುಕ್ಕ ಹಿಡ್ಕೊಂಡು ಅಡ್ಡಾಡಿದ್ರು. ಅದರಿಂದ ಏನಾಗಲಿಲ್ಲ, ಹೋಗಲಿಲ್ಲ. ಆ ಸಂವಿಧಾನ ಅವು ಓದಾಕರ ಬರ್ತತೋ ಇಲ್ಲೋ, ಅದ್ರೊಳಗೆ ಏನೈತೆ ಅನ್ನೋದು ತಿಳ್ಕೊಂಡಿಲ್ಲ ಮನುಷ್ಯ. ಮತ್ತಿಂಥದ್ದೊಂದು ಏನಾರು ಎಬ್ಬಿಸುವಂತ ಅಡ್ಡಾಡುದು. ಅಂದ್ರೆ ಏನು ಅಂತ ಆ ವಿಷಯಕ್ಕೆ ನಾವು ಹೆಚ್ಚು ಮಹತ್ವವನ್ನು ಕೊಡೋದಿಲ್ಲ. ಖರ್ಗೆ ಅವರಿಗೆ ಅಷ್ಟೇ, ಅವ್ರ ತಂದೆಯವರಿಗೆ ಆಗಿಲ್ಲ. ಅನೇಕ ವರ್ಷಗಳಿಂದ ಅವರು ಅಧಿಕಾರದಲ್ಲಿ ಅದಾರ. ಮುಖ್ಯಮಂತ್ರಿ ಹುದ್ದೆಯನ್ನು ಒಂದು ಬಿಟ್ಟರೆ ಉಳಿದ ಎಲ್ಲಾ ಹುದ್ದೆಗಳನ್ನು ಅಲಂಕರಿಸಿದಾರ. ಮತ್ತು ಈ ರಾಜ್ಯದ ಹಿರಿಯ ರಾಜಕಾರಣಿಗಳು, ಅವರಿಂದ ಆಗಿಲ್ಲ ಬ್ಯಾನ್ ಮಾಡುವಂಥದ್ದು. ಅನೇಕ ವರ್ಷಗಳ ಕಾಲ ಕಾಂಗ್ರೆಸ್ಸನ್ನ ಆಡಳಿತ ಮಾಡಿದ ಈ ರಾಜ್ಯದಲ್ಲಿ ಕೂಡ ಆವಾಗ ಆಗಿಲ್ಲ. ಮತ್ತು ಕೇಂದ್ರದಲ್ಲಿ 19 ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ NDA ಸರ್ಕಾರ ಮಜಬೂತ್ ಪ್ರಧಾನಮಂತ್ರಿ ಕೆಲಸ ಮಾಡುವಾಗ RSS ಬ್ಯಾನ್ ಮಾಡ್ತೇನೆ ಅನ್ನೋದು ಹಾಸ್ಯಾಸ್ಪದ. ಪಂಡಿತ್ ನೆಹರು ಕೂಡ ಪ್ರಶಂಸೆ ಮಾಡಿದ್ದು ನಿಮಗೆ ಗೊತ್ತಲ್ಲ. ಸರ್ದಾರ್ ಪಟೇಲ್ರು, ಮಹಾತ್ಮ ಗಾಂಧಿ ಕೂಡ ಪ್ರಶಂಸೆ ಮಾಡಿದ್ದು ನಿಮಗೆ ಗೊತ್ತದ. ಅಲ್ಲಿ ಸ್ವಯಂ ಸೇವಕರ ಕಾರ್ಯಶೈಲಿ, ಎಲ್ಲೇ ಒಂದು ದುರ್ಘಟನೆ ಆಗಲಿ ಮೊದಲು ಹೋಗಿ ಅವರು ಅಲ್ಲಿ ಸೇವಾ ಕೆಲಸ ಮಾಡ್ತಿರ್ತಾರ. ದೇಶಭಕ್ತಿ, ಅದನ್ನ ಬಿಟ್ರೆ ಏನದ, ಬೇರೆ ಏನದ? ನಮ್ಮ ಬಾಯಿ ಚಟಕ್ಕೆ ಅವ್ರು ಏನೇನೋ ಮಾತಾಡ್ತಾರ, ಅದೆಲ್ಲ ಸುಳ್ಳು. ಅದನ್ನ ಬ್ಯಾನ್ ಮಾಡನ್ನ, ಅವ್ರಿಗೆ ಮಾತಾಡಬಾರ್ದು. ಶಕ್ತಿ ಇದ್ರೆ ಮಾಡಿ ತೋರಿಸ್ಬೇಕು. ನೀನು ಹೇಳಿದಾಗ ಮುಜುಗುರ ಆತಂತಪ್ಪ, ನೀವ ಬರ್ದಿರಿ. ಕಾಂಗ್ರೆಸ್ಸಿನ ಮಂತ್ರಿಗಳ ಕಂಪೌಂಡ್ನಾಗ ನಡೀತೈತಿ ಆ ಕಾರ್ಯಕ್ರಮ. ಇವ ಸಾರ್ವಜನಿಕ ಇದರೊಳಗೆ ಬ್ಯಾನ್ ಮಾಡ್ರಿ ಅಂತಂದ್ರೆ ಕಾಂಗ್ರೆಸ್ ಮಂತ್ರಿ ಹೇಳ್ಬೇಕಲ್ಲ. ಇವಾಗ ನೀವು ಇಲ್ಲಿ ಕೇಳೋದು ಸೂಕ್ತ ಅಲ್ಲ, ನಾ ಹೇಳೋದು ಸೂಕ್ತ ಅಲ್ಲ, ಆದ್ರೂ ಕೇಳ್ತೀರಿ. RSS ಬ್ಯಾನ್ ಮಾಡುವಂತ ಸ್ಟೇಜ್ ಉಳಿದಿಲ್ಲ ಈಗ. ಇಡೀ ದೇಶವ್ಯಾಪ್ತಿಯಾಗಿ ಮತ್ತು ಹೊರದೇಶಗಳಲ್ಲಿಯೂ ಕೂಡ RSS ಚಟುವಟಿಕೆಗಳು ನಡೀತವೆ. ಅವರಿಗೆ ಬಾಯಿ ಚಟಕ್ಕೆ ಅವ್ರು ಏನೇನೋ ಮಾತಾಡ್ತಾರೆ, ಅದರಲ್ಲಿ ಯಾವ ಸತ್ಯಾಂಶನೂ ಇಲ್ಲ. RSS ಅಂದ್ರೆ ಒಂದು ದೇಶಭಕ್ತರ ಸಂಘಟನೆ. 1925ರಲ್ಲಿ ಪ್ರಾರಂಭ ಆಯಿತು. ಅಲ್ಲಿಂದ ಇಲ್ಲಿವರೆಗೆ ಅನೇಕ ಸೇವಾ ಕಾರ್ಯಗಳನ್ನು ಮಾಡ್ಕೊಂಡು ಬರ್ತಾರೆ. ಅನೇಕ ಅಂಗ ಸಂಸ್ಥೆಗಳದಾವ. ವಿಶ್ವ ಹಿಂದೂ ಪರಿಷತ್ ಇರಬಹುದು, ಮತ್ತು ರಾಷ್ಟ್ರೋತ್ಥಾನ ಪರಿಷತ್ ಇರಬಹುದು, ಇನ್ನು ಅನೇಕ ವನವಾಸಿ ಕಲ್ಯಾಣ ಆಶ್ರಮ ಇರ್ಬೋದು, ಸಹಕಾರ ಭಾರತಿ, ಆಮೇಲೆ ಕಾರ್ಮಿಕ ಇಲಾಖೆಯ ಆರ್ಗನೈಸೇಷನ್, ಇಂಥವು ಪ್ರತಿಯೊಂದು ಫೀಲ್ಡ್ನಲ್ಲಿ ಕೂಡ ತಮ್ಮದೇ ಆದಂತ ಕೆಲಸ ಅಂಗಸಂಸ್ಥೆಗಳು ಮಾಡ್ತಾವ. ಅದಕ್ಕೆ ಎಲ್ಲದಕ್ಕೂ ಮಾತೃ ಸಂಸ್ಥೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಅದರ ಅಂಗಸಂಸ್ಥೆ ಭಾಜಪ ಅಂದ್ರೂ ಕೂಡ ಏನ್ ತಪ್ಪಲ್ಲ. ಆದ್ರೆ ಇವರು ತಮ್ಮ ಹುಳುಕನ್ನ ಮುಚ್ಕೊಳ್ಳೋ ಸಲುವಾಗಿ, ತಮ್ಮಲ್ಲಿರೋ ಗೊಂದಲಗಳನ್ನ ಮುಚ್ಕೊಳ್ಳೋ ಸಲುವಾಗಿ, ಏನು ನಮ್ಮಲ್ಲಿ ದೇಶದಲ್ಲಿ ಅನಕ್ಷರಸ್ಥರದಾರ ಆ ಜನರಿಗೆ ಒಂದು ತಪ್ಪು ಸಂದೇಶ ಹೋಗ್ಲಿ ಅಂತ ಇವ್ರು ಪ್ರಯತ್ನ ಮಾಡ್ತಾರೆ. ಓಟ್ ಚೋರಿ ಆಗಕತ್ತಾವು, ಓಟ್ ಚೋರಿ ಎಲ್ಲಾರ ಆಕ್ಕವ.
60 ವರ್ಷ ದೇಶ ಆಳ್ಯಾರ ಅವರು. ಒಟ್ಟು ಚೋರಿ ಮಾಡೇ ದೇಶ ಆಳಿದ್ರೆ ಆ ಇಶ್ಯೂ ಫ್ಲಾಪ್ ಆಯ್ತು. ರಾಹುಲ್ ಗಾಂಧಿ ಏನೇನು ಹೇಳ್ಕೊತ ಬಂದಾನ ಎಲ್ಲಾ ವಿಷಯಗಳು ಫ್ಲಾಪ್ ಆಯ್ತು. ಮೊನ್ನೆ ವಿದೇಶದಲ್ಲಿ ಹೋಗಿ ಒಂದೇನೋ ಹೇಳಿದ್ದ, ನೋಡಿದ್ರಿ ನೀವು, ನಿಮ್ಮ ಪತ್ರಿಕೆ ಒಳಗೆ ಬಂದಿದ್ದು. ಕಾರ್ ತೂಕ ಮೋಟರ್ ಸೈಕಲ್ ತೂಕ ಅದನ್ನೆಲ್ಲರೂ ಬಹಳ ಹಾಸ್ಯಾಸ್ಪದವಾಗಿ ಇವನ ವ್ಯಕ್ತಿತ್ವ ಹೆಂಗದ ಅನ್ನೋದು ನೋಡ್ಬಿಟ್ಟಾರ ಜನ. ಅಕ್ಟೋಬರ್ 24ರಿಂದ 3 ದಿನಗಳ ಕಾಲ ಕೂಡಲ ಸಂಗಮದಲ್ಲಿ ರಾಷ್ಟ್ರೀಯ ಯೋಗ ಶಿಬಿರ ಹಮ್ಮಿಕೊಳ್ಳಲಾಗಿದೆ ಎಂದು ಶಿರೂರಿನ ಮಹಾಂತ ತೀರ್ಥ ಡಾಕ್ಟರ್ ಬಸವಲಿಂಗಮ್ಮ ಸ್ವಾಮೀಜಿ ತಿಳಿಸಿದ್ದಾರೆ. ಅವರು ನವನಗರದ ಪತ್ರಿಕಾ ಭವನದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಆರೋಗ್ಯ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಸೇರಿದಂತೆ ಇತರ ಗಣ್ಯಮಾನ್ಯರು ಭಾಗವಹಿಸಲಿದ್ದಾರೆ. 3 ದಿನಗಳ ಕಾಲ ನಡೆಯಲಿರುವಂತಹ ಈ ಶಿಬಿರದಲ್ಲಿ ಯೋಗ ಹಾಗೂ ಪ್ರಕೃತಿ ಚಿಕಿತ್ಸೆಯ ಬಗ್ಗೆ ಮಾಹಿತಿ ಕಾರ್ಯಾಗಾರ ನೀಡಲಾಗುವುದೆಂದು ತಿಳಿಸಿದರು. ಜೊತೆಗೆ ಹುನಗುಂದ ಮತಕ್ಷೇತ್ರದ ಜನಪ್ರಿಯ ಶಾಸಕರು ಮತ್ತು ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಕರ್ನಾಟಕ ಸರ್ಕಾರ ಬೆಂಗಳೂರದ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ವಿಜಯಾನಂದ ಕಾಶಪ್ಪನವರವರು ಕೂಡ ಅಧ್ಯಕ್ಷೀಯವನ್ನು ವಹಿಸ್ತಾ ಇದ್ದಾರೆ. ಹಾಗೆಯೇ ಸನ್ಮಾನ್ಯ ಶ್ರೀ ಚೌಳಿ ಮತ್ತು ಹಾಗೂ ಸಕ್ಕರೆ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಶಿವಾನಂದ ಪಾಟೀಲರು ಮಳಿಗೆಗಳನ್ನು ಉದ್ಘಾಟನೆ ಮಾಡಲಿದ್ದಾರೆ. ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಆರ್ ಬಿ ತಿಮ್ಮಾಪುರ್ ಅವರು ಮತ್ತು ಬೃಹತ್ ಮತ್ತು ಕೈಗಾರಿಕೆ ಸಚಿವರಾಗಿರ್ತಕ್ಕಂಥ ಶ್ರೀ ಎಂ ಬಿ ಪಾಟೀಲ್ರವರು ಎಲ್ಲ ನಮ್ಮ ಅವಳಿ ಜಿಲ್ಲೆಗಳ ಬಿಜಾಪುರ ಮತ್ತು ಬಾಗಲಕೋಟೆ ಜಿಲ್ಲೆಗಳ ಎಲ್ಲ ಶಾಸಕರುಗಳು ಮತ್ತು ಎಲ್ಲ ವಿಧಾನ ಪರಿಷತ್ ಸದಸ್ಯರುಗಳು ಹಾಗೂ ಹುನಗುಂದ ಮತ್ತು ಇಳಕಲ್ ಅವಳಿ ನಗರಗಳ ನಗರಸಭೆ ಮತ್ತು ಪುರಸಭೆಗಳ ಅಧ್ಯಕ್ಷರು ಮತ್ತು ಜನಪ್ರತಿನಿಧಿಗಳು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದಾರೆ. ಅಷ್ಟೇ ಅಲ್ಲದೆ ಈ 2 ಅವಳಿ ಕ್ಷೇತ್ರಗಳ ಮಾಜಿ ಸಚಿವರುಗಳು ಕೂಡ, ಮಾಜಿ ಶಾಸಕರುಗಳು ಕೂಡ ಕಾರ್ಯಕ್ರಮದ ವಿವಿಧ ಹಂತಗಳಲ್ಲಿ ಅವರು ಭಾಗವಹಿಸಲಿದ್ದಾರೆ. ಆರ್ಎಸ್ಎಸ್ ಸಂಘಟನೆಗೆ ನಿರ್ಬಂಧ ಹೇರಬೇಕು ಎಂದು ಸಚಿವ ಪ್ರಿಯಾಂಕ ಖರ್ಗೆ ಹೇಳಿಕೆ ನೀಡಿರುವುದನ್ನು ಖಂಡಿಸಿ ಬಾಗಲಕೋಟೆಯ ನಗರದಲ್ಲಿ ಬಿಜೆಪಿ ಪಕ್ಷದ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ನಗರದ ಶಿವಾನಂದ ಜಿಂದನಿಂದ ಪ್ರಾರಂಭಿಸಿದ ಪ್ರತಿಭಟನಾ ಮೆರವಣಿಗೆ ಬಸವೇಶ್ವರ ವೃತ್ತದವರೆಗೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾಗಿರುವಂತಹ ವೀರಣ್ಣ ಚರಂತಿಮಠ, ರಾಜ್ಯಸಭಾ ಸದಸ್ಯರಾಗಿರುವಂತಹ ನಾರಾಯಣ ಸಾಬ್ ಬಾಣಿಗೆ, ಬಿಜೆಪಿ ಪಕ್ಷದ ಜಿಲ್ಲಾಧ್ಯಕ್ಷರಾಗಿರುವಂತಹ ಎಸ್ ಟಿ ಪಾಟೀಲ್ ಸೇರಿದಂತೆ ಇತರ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿ ಸಚಿವರ ಹೇಳಿಕೆಗೆ ಖಂಡಿಸಿದರು. ಈ ಸಂದರ್ಭದಲ್ಲಿ ಪ್ರಮುಖರು ಮಾತನಾಡಿ ಕಾಂಗ್ರೆಸ್ ಪಕ್ಷದ ವಿರುದ್ಧ ಹರಿಹಾಯ್ದರು. ಬ್ಯಾನ್ ಮಾಡಬೇಕು ಅನ್ನತಕ್ಕಂಥ ಹೇಳಿಕೆ ಪ್ರಿಯಾಂಕಾ ಖರ್ಗೆ ಅವರು ನೀಡಿದ್ದಾರೆ. ನಿನ್ನೆ ನನ್ನ ಮನೆಗೆ ಕೆಲವು ಮೀಡಿಯಾದವರು ಬೈಕ್ ತಗೊಳ್ಳಿಕ್ಕೆ ಬಂದರು. ಅವರು ಪ್ರಿಯಾಂಕಾ ಅವರು ಈ ರೀತಿ ಮಾತಾಡಿದ್ದಾರೆ ಅಂತಂದಾಗ ನಾನು ಮೊದಲು ಯಾರು ಪ್ರಿಯಾಂಕಾ ಗಂಡೋ ಹೆಣ್ಣೋ ಇದು ತಿಳ್ಕೊಂಡು ಬರ್ರಿ ಅಂತಂದೆ. ಯಾಕಂತಂದ್ರೆ ಒಬ್ಬ ಸಾಮಾನ್ಯ ಗ್ರಾಮ ಪಂಚಾಯಿತಿ ಸದಸ್ಯರಿಗೂ ಇರ್ತಕ್ಕಂಥ ಪರಿಜ್ಞಾನ ಆ ಪ್ರಿಯಾಂಕಾ ಗಾಂಧಿಗೆ ಇಲ್ಲ, ಪ್ರಿಯಾಂಕಾ ಖರ್ಗೆಗೆ ಇಲ್ಲ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಬ್ಯಾನ್ ಮಾಡ್ತೀರಾ ನೀವು? ಯಾವ ಕೆಲಸ ನಿಮ್ಮ ಅಪ್ಪಾಗಿ ಮಾಡಲಿಲ್ಲ, ನಿಮ್ಮ ಕಾಂಗ್ರೆಸ್ನ ಅಚ್ಚು ಮುಚ್ಚು ಮಾಡಲಿಕ್ಕಾಗಿಲ್ಲ, ಅದನ್ನು ಮಾಡಲಿಕ್ಕೆ ಸಾಧ್ಯತೆಯಾ? ಆರ್ಎಸ್ಎಸ್ ಶಿಬಿರಗಳಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಂದು ಹೋಗಿದ್ದಾರೆ. ಆರ್ಎಸ್ಎಸ್ ಶಿಬಿರದಲ್ಲಿ ಜಯಪ್ರಕಾಶ್ ನಾರಾಯಣ ಬಂದು ಹೋಗಿದ್ದಾರೆ. ಆರ್ಎಸ್ಎಸ್ ಶಿಬಿರದಲ್ಲಿ ಮಹಾತ್ಮ ಗಾಂಧೀಜಿಯವರು ಬಂದು ಹೋಗಿದ್ದಾರೆ. ಆರ್ಎಸ್ಎಸ್ ಬಗ್ಗೆ ನಿಮಗೇನು ಗೊತ್ತದ? ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 26ನೇ ಜನವರಿ ನೆಹರೂರವರು ಪ್ರಧಾನಮಂತ್ರಿ ಇದ್ದಾಗ
26ನೇ ಜನವರಿಯ ಪರೇಡ್ನಲ್ಲಿ RSS ಸ್ವಯಂ ಸೇವಕರಿಗೆ ಭಾಗವಹಿಸಲಿಕ್ಕೆ ಅವಕಾಶ ಕೊಟ್ಟಿತ್ತು. ನೀವು ಯಾವುದನ್ನ ಬ್ಯಾನ್ ಮಾಡಬೇಕು ಅದನ್ನ ಬ್ಯಾನ್ ಮಾಡ್ತಾ ಇಲ್ಲ. ವಿಧಾನಸೌಧದೊಳಗೆ ಪಾಕಿಸ್ತಾನ ಜಿಂದಾಬಾದ್ ನಿಮ್ಮ ಮೆರವಣಿಗೆಯೊಳಗೆ ಪಾಕಿಸ್ತಾನ ಜೆಂಡ ಹಿಡ್ಕೊಂಡು ಅಡ್ಡಾಡ್ತಾರ. ಹೊತ್ತು ಹೊಂಟ್ರೆ ಎಲ್ಲ ಕಡೆ ಆತಂಕವಾದಿಗಳು ಬೆಂಗಳೂರಾಗ ಸಿಗ್ತಾರ. ನಿಮ್ಮ ಸರ್ಕಾರ ಐತಿ, ಅಂಥವ್ರನ್ನ ಹಿಡಿದು ಹಾಕಿ ಅವ್ರ ಮೇಲೆ ಕ್ರಮ ತಗೊಂಡು ಅಂಥವ್ರನ್ನ ಬ್ಯಾನ್ ಮಾಡೋದು ಬಿಟ್ಟು RSS ಬ್ಯಾನ್ ಮಾಡುವಂಥದ್ದು ಏನು ರೋಗ ಬಂತು ಇವರಿಗೆ ಯಾರ್ದು ಆಗೋದಾಗಿ ಇವ್ರ ಕಡೆಯಿಂದ ಆಗೋದಿಲ್ಲ. ಮತ್ತು ಬೇರೆ ಬಹುತೇಕ ದೇಶದಾಗ ಯಾವ ಸರ್ಕಾರ ಯಾರು ನಡೆಸ್ತಾರ, ಸರ್ಕಾರ ಯಾರ್ದೈತಿ ಅನ್ನೋದು ಬಹುತೇಕ ಅವ್ರಿಗೆ ಮರ್ತಾರ ಕಾಣುತ್ತೆ. ಎಲ್ಲಿಯವರೆಗೂ ಕಾಂಗ್ರೆಸ್ ಸರ್ಕಾರ ಇದ್ದಾಗನೇ ಬ್ಯಾನ್ ಮಾಡೋಕ್ಕಾಗಿಲ್ಲ, ನಮ್ಮ ಸರ್ಕಾರದಾಗ ಇವರು ಬ್ಯಾನ್ ಮಾಡ್ತಾರೆ. ಅದಕ್ಕೆ ಇಂಥ ಹೇಳಿಕೆಗಳನ್ನು ನಾವು ಉಗ್ರವಾಗಿ ಖಂಡಿಸ್ತೀವಿ. ಮೊದಲ ದೇಶದ್ರೋಹಿಗಳನ್ನು ಬ್ಯಾನ್ ಮಾಡಿ ಅವ್ರ ಮೇಲೆ ಕ್ರಮ ತಗೊಂಡ್ರಿ. ಅವ್ರ ಮೇಲೆ ನೀವೇನಾದರೂ ಕ್ರಮ ತಗೊಂಡ್ರೆ ರಾಜ್ಯಕ್ಕೆ ಒಳ್ಳೆಯದಾಗತ್ತೆ ಅಂತೇಳಿ ನಾವು ಇವತ್ತು ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ನಮ್ಮ ಹಿರಿಯರಾದ ಬಾಂಡ್ಗೆ ಅವರು ಕಲಬುರಗಿ ಇತ್ತೀಚೆಗೆ ಸುರಿದ ಮಳೆಯಿಂದಾಗಿ ಅಪಾರ ಪ್ರಮಾಣದಲ್ಲಿ ಬೆಳೆ ಹಾನಿ ಆಗಿರುವ ಹಿನ್ನೆಲೆಯಲ್ಲಿ ಸರ್ಕಾರ ರೈತರಿಗೆ ಪರಿಹಾರಧನ ಘೋಷಣೆ ಮಾಡಿದೆ. ಆದರೆ ಈ ಪರಿಹಾರಧನ ಕೇವಲ 255 ರೂಪಾಯಿಗಳನ್ನು ನೀಡಿರುವುದು ರೈತರ ಆಕ್ರೋಶಕ್ಕೆ ಕಾರಣವಾಗಿದೆ. ಬಾಗಲಕೋಟೆ ಜಿಲ್ಲೆಯ ಇಲ್ಕಲ್ ತಾಲೂಕಿನ ಗೋರ್ಬಾಲ್ ಗ್ರಾಮದಲ್ಲಿ ಮಲ್ಲಿಕಾರ್ಜುನ್ ಎಂಬುವ ರೈತರಿಗೆ ಕೇವಲ 255 ರೂಪಾಯಿಗಳನ್ನು ಪರಿಹಾರಧನ ಬಂದಿರುವುದು ಆಕ್ರೋಶಕ್ಕೆ ಕಾರಣವಾಗಿದೆ. ಈ ಹಿನ್ನೆಲೆಯಲ್ಲಿ ರೈತರು ಗ್ರಾಮದ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಿ ಅಧಿಕಾರಿಗಳಿಗೆ ತರಾಟೆ ತೆಗೆದುಕೊಂಡಿದ್ದಾರೆ. ಸರ್ಕಾರದ ಇಂಥ ಕ್ರಮವನ್ನು ಖಂಡಿಸಿ ಪ್ರತಿಭಟನೆ ನಡೆಸಿದ್ದಾರೆ. ಸಾಕಷ್ಟು ಹಾನಿಯಾಗಿದ್ದು ರೈತರಿಗೆ ಕೇವಲ 255 ರೂಪಾಯಿಗಳು ಪರಿಹಾರಧನ ನೀಡಿರುವುದು ಯಾವುದಕ್ಕೆ ಸಾಲುತ್ತದೆ? ಒಪ್ಪತ್ತಿನ ಊಟಕ್ಕೂ 255 ರೂಪಾಯಿಗಳು ಸಾಲುವುದಿಲ್ಲ. ಹೀಗಾಗಿ ರೈತರಿಗೆ ವರ್ಷವಿಡೀ ಜೀವನ ಸಾಗಿಸಲು 255 ರೂಪಾಯಿಗಳನ್ನು ನೀಡಿರುವುದು ಖಂಡನೀಯವಾಗಿದೆ. ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಿ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕು. ಇಲ್ಲವಾದರೆ ಉಗ್ರ ಸ್ವರೂಪದ ಹೋರಾಟ ಮಾಡುವುದಾಗಿ ರೈತರು ಎಚ್ಚರಿಕೆ ನೀಡಿದ್ದಾರೆ. ನಾನು ವಿಸಿಟ್ ಮಾಡಿದ್ದೀನಿ. ಹೆಣ್ಮಕ್ಳಿಗೆ ನಮ್ಮ ತಾಯಂದ್ರಿಗೆ 2,000 ಕೊಡ್ತಾರೆ ಸರ್ಕಾರದಾಗ ತಿಂಗಳಿಗೆ. ನಾವು ಅದಕ್ಕಿಂತ ಕೀಳ ರೈತರು ನಾವು ಎಷ್ಟು ಬಂಡವಾಳ ಹಾಕಿದ್ದಾರೆ, ಎಲ್ಲ ಲಾಸ್ ಆಗಿದೆ, ಏನು ಉಳಿದಿಲ್ಲ. ಶೇಕಡ ನಮ್ಮ ತಾಲೂಕಿನಲ್ಲಿ ಶೇಕಡ 80% ರೈತರು 60ಕ್ಕಿಂತ ಹೆಚ್ಚು ನಷ್ಟ ಆಗಿದೆ ಸರ್ ನಮ್ಮ ತಾಲೂಕಿನೊಳಗೆ. ನೀವೇನಾರ ನಮ್ಗೆ ಈ ಸದ್ಯಕ್ಕೆ ನೀವು ಏನು ಕೈತೀರ ನಮ್ಗೆ ಗೊತ್ತಿಲ್ಲ ಸರ್. ಅದು ನೀವು ನಮ್ಮ ತಾಲೂಕಿನೊಳಗೆ ಕನಿಷ್ಠ ಒಬ್ಬ ರೈತ 1 ಎಕರೆ ಭಾಳ ಅಂತಾರೆ ನಷ್ಟ ಆಗ್ತದೆ. ಏನು ಸರ್ ನೀವು ಯಾಕೆ ನಾವು ರೈತರು ಜೀವ ಮಾಡೋಣ ಬೇಡ ನಾವು ಬಾಗಲಕೋಟೆಯ ನವನಗರದ ಸರ್ಕಾರಿ ಪ್ರಥಮ ದರ್ಜೆಯ ಕಾಲೇಜಿನಲ್ಲಿ ಜಿಲ್ಲಾ ಮಟ್ಟದ ಯುವ ಜನೋತ್ಸವ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಸಮಾರಂಭವನ್ನು ಶಾಸಕ HY ಮೇಟಿ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ರಾಜ್ಯಸಭಾ ಸದಸ್ಯರಾಗಿರುವಂಥ ನಾರಾಯಣ ಸಾಬ್ ಬಾಂಡ್ಗೆ ಸೇರಿದಂತೆ ಇತರ ಗಣ್ಯಮಾನ್ಯರು ಉಪಸ್ಥಿತರಿದ್ದರು. ಸಮಾರಂಭದಲ್ಲಿ RSS ಬಗ್ಗೆ ಶಾಸಕ HY ಮೇಟಿ ಹಾಗೂ ನಾರಾಯಣ ಸಾಬ್ ಬಾಂಡ್ಗೆ ಅವರ ಮಧ್ಯೆ ಜುಗಲ್ಬಂದಿ ನಡೆಯಿತು. ಏನೆಲ್ಲ ಮಾತನಾಡಿದ್ದಾರೆ ನೋಡಿ. ಮುಂದೆ ಆಗಬಾರದು, ಲಕ್ಷಾಂತರ ಕಾರ್ಯಕರ್ತರು ಜೈಲಿನಲ್ಲಿ ಕೊಳೆಯಬಾರದು. ಅವತ್ತು 1975 ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಸುಮಾರು 1 ಲಕ್ಷ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ RSSದ ಕಾರ್ಯಕರ್ತರನ್ನು ಜೈಲಿನಲ್ಲಿ ಇಡಲಾಯಿತು. ಅಟಲ್ ಬಿಹಾರಿ ವಾಜಪೇಯಿ, ಅದ್ವಾನಿ, ಮೊರಾರ್ಜಿ ದೇಸಾಯಿ, ಲೋಕಮಾನ್ಯ ಜಯಪ್ರಕಾಶ್ ನಾರಾಯಣ್, ಮಧುಲಿಮೆ, ಜಾರ್ಜ್ ಫರ್ನಾಂಡಿಸ್ ಇಂಥ ಅನೇಕ ದೇಶಭಕ್ತರನ್ನು 18 ತಿಂಗಳವರೆಗೆ ಜೈಲಿನಲ್ಲಿ ಇಡಲಾಯಿತು. ಈ ತುರ್ತು ಪರಿಸ್ಥಿತಿ ಎಷ್ಟೊಂದು ಘನಘೋರ ಅನ್ಯಾಯ ಮಾಡಿತು. ಇದು ಮುಂದಿನ ಪೀಳಿಗೆಗೆ ಗೊತ್ತು ಆಗಬೇಕು ಅಂತ ಇವತ್ತು ಸರ್ಕಾರನೇ ಈ ವಿಷಯವನ್ನು ಇವತ್ತು ಸ್ಪರ್ಧಾತ್ಮಕ ಭಾಷಣ ಸ್ಪರ್ಧೆಯಲ್ಲಿ ಇಟ್ಟಿದೆ. ಬಂಧುಗಳೇ, ತಮ್ಮಲ್ಲಿ ಒಂದೇ ವಿನಂತಿ ಮಾಡ್ತೀನಿ, ದೇಶದ ನಿಜ ಪರಿಸ್ಥಿತಿ ಅರಿಯಾಗಬೇಕು. 50 ವರ್ಷ ಹಿಂದೆ ಘಟನೆ ಅನೇಕ ಮಂದಿಗೆ ಗೊತ್ತಿಲ್ಲ.
ಕೇವಲ ಭಾರತ್ ಮಾತಾ ಕಿ ಜಯ ಅಂದದ್ದಕ್ಕಾಗಿ ನನ್ನನ್ನು ಜೈಲಿಗೆ ಕಳಿಸಲಾಯಿತು ಅವತ್ತು. ಇದನ್ನು ದೊಡ್ಡ ಆಗಬೇಕು ಅನ್ನೋ ಸಲುವಾಗಿನೇ ಬಹುಶಃ ಈ ಭಾಷಣ ಸ್ಪರ್ಧೆಯಲ್ಲಿ ಭಾರತದ ತುರ್ತು ಪರಿಸ್ಥಿತಿಯ ಉಲ್ಲೇಖ ಮಾಡಿದ್ದಾರೆ. ಈ ಸ್ಪರ್ಧೆಯಲ್ಲಿ ಭಾಗವಹಿಸಬೇಕು, ಎಲ್ಲವೂ ಸತ್ಯವನ್ನು ಎಲ್ಲರೂ ಮಾತಾಡಬೇಕು ಅಂತ ಹೇಳಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟದ್ದಕ್ಕಾಗಿ ಧನ್ಯವಾದಗಳು. ಆರ್ಎಸ್ಎಸ್ ಸಂಘಟನೆಯ 100 ವರ್ಷದ ಹಿನ್ನೆಲೆ ಬಾಗಲಕೋಟೆ ಜಿಲ್ಲೆಯ ಇಲ್ಕಲ್ ಪಟ್ಟಣದಲ್ಲಿ ಯುವ ನೇಕಾರರೊಬ್ಬರು ಸೀರೆಯಲ್ಲಿ ಆರ್ಎಸ್ಎಸ್ 100 ಎಂದು ನೇಯುವ ಮೂಲಕ ಗಮನ ಸೆಳೆದಿದ್ದಾರೆ. ಇಲ್ಕಲ್ ಪಟ್ಟಣದ ನಿವಾಸಿ ಆಗಿರುವಂಥ ಮೇಘರಾಜ್ ಎಂಬುವ ನೇಕಾರ ಹೊಸ ಆಲೋಚನೆ ಮಾಡಿ ನೇಯುವ ಮೂಲಕ ಆಕರ್ಷಣೆಯ ಕೇಂದ್ರವಾಗಿದ್ದಾರೆ. ತಮ್ಮ ಕುಲ ಕಸುಬು ಆಗಿರುವಂಥ ನೇಕಾರದಲ್ಲಿ ಆರ್ಎಸ್ಎಸ್ 100 ಎಂದು ನೇಯ್ದು ಸಂಘಟನೆಗೆ ಬೆಂಬಲಿಸಿದ್ದಾರೆ. ಇತ್ತೀಚೆಗೆ ಅಯೋಧ್ಯೆ ರಾಮ ಮಂದಿರ ನೇಯ್ದು ಗಮನ ಸೆಳೆದಿದ್ದರು. ಹೀಗೆ ವಿನೂತನವಾಗಿ ನೇಯುವ ಮೂಲಕ ಮೇಘರಾಜ್ ಎಂಬುವ ಈ ಯುವಕರು ಆಕರ್ಷಣೀಯವಾಗಿದ್ದಾರೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇವತ್ತು ಜಗತ್ತಿನಾದ್ಯಂತ ತನ್ನ ಶಾಖೆಯನ್ನು ಹೊಂದಿದೆ. ಈ ವರ್ಷ ಅಂದರೆ 2025 ನಮ್ಮ ಹೆಮ್ಮೆಯ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಶತಮಾನೋತ್ಸವದ ಸಂಭ್ರಮದಲ್ಲಿದೆ. ಈ ಸಂದರ್ಭದಲ್ಲಿ ವಿಶೇಷವಾಗಿ ನಮ್ಮ ಜಗತ್ ಪ್ರಸಿದ್ಧಿ ಪಡೆದಂಥ ಇಲ್ಕಲ್ ಸೀರೆಯ ಸೆರಗಿನಲ್ಲಿ ರೇಷ್ಮೆ ದಾರಗಳನ್ನು ಬಳಸಿ 100 ಆಫ್ RSS ಎಂದು ನೈಗೆ ಮಾಡಿ ಸಂಭ್ರಮ ಪಟ್ಟಿದ್ದೇನೆ. ಧನ್ಯವಾದಗಳು.